ಗೀತಾ, ಯಾಕೆ ಮಾತ್ರೆ ನುಂಗ್ತಿದ್ಯೆ? ಹುಷಾರಿಲ್ವಾ? ಗೀತಾ, ನಾನು ನಿನಗೆ ಕೇಳ್ತಾ ಇರೋದು, ಯಾಕೆ ಮಾತ್ರೆ ನುಂಗ್ತಿದ್ಯಾ? ಜ್ವರ ಏನಾದರೂ ಬಂದಿದ್ದೇನೆ? ಇಲ್ಲ ಅಮ್ಮ, ಜ್ವರ ಎಲ್ಲ ಏನಿಲ್ಲ. ನಾನು ಹೇಳಿ ಜ್ವರ ಬಂದ್ಬಿಡ್ತೇನೋ ಅಂದ್ಕೊಂಡೆ. ಮತ್ತ್ಯಾಕೆ ಮಾತ್ರೆ ತಗೊಂಡೆ? ಅಮ್ಮ, ಅದು ಸ್ವಲ್ಪ ತಲೆನೋವಿತ್ತು. ತಲೆನೋವಿಗೆ ಯಾರಾದರೂ ಮಾತ್ರೆ ತಗೋತಾರನೆ? ಸುಮ್ಮನೆ ತಲೆನೋವಿಗೆಲ್ಲ ಮಾತ್ರೆ ತಗೊಂಡ್ರೆ ಇಮ್ಯುನಿಟಿ ಹಾಳಾಗುತ್ತೆ. ಸುಮ್ಮನಿರೆ ಸಾಕು. ಹಾಂ, ಚೆನ್ನಾಗಿ ಮೆಣಸ್ಕುಟ್ಟಿ ಕಷಾಯ ಮಾಡ್ಕೊಡ್ತೀನಿ ನೀರು. ಅಮ್ಮ, ಅದನ್ನೆಲ್ಲ ನಾನು ಕುಡಿಬಾರ್ದು. ನಾನು ಕುಡಿಬಾರ್ದು ಅಂದರೆ ಏನೇ ಅರ್ಥ ಅದು? ಅಂದರೆ ಡಾಕ್ಟ್ರು ತುಂಬ ಹೀಟ್ ಆಗುವಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದಾರಮ್ಮ, ಅದಕ್ಕೆ. ಯಾಕೆ ಅಲ್ವೇ, ನೀನು ಯಾವಾಗಲೂ ಡಾಕ್ಟ್ರ್ ಹತ್ರ ಹೋಗಿದ್ದೆ? ಗೀತಾ, ಗೀತಾ, ನಿಂಗೆ ಕೇಳ್ತಾ ಇರೋದು. ಅಲ್ಲ, ನಮಗ್ ಗೊತ್ತಿಲ್ಲದೆ ಯಾವಾಗ ಡಾಕ್ಟರ್ ಹತ್ರ ಹೋಗಿದ್ದೆ ನೀನು? ಅದು ಅಮ್ಮ, ಚಿಕ್ಕ ವಯಸ್ಸಿಂದನೂ ಹಾಗೆ ಅಮ್ಮ. ನಂದು ಹೀಟ್ ಬಾಡಿ, ಅದಕ್ಕೆ ಈ ಹೀಟ್ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ ಹೇಳಿದರು. ಅದಕ್ಕೆ ನೋಡಿ, ನಂಗೆ ಯಾವಾಗಲೂ ಪಿತ್ತ ಆಗ್ತಿರುತ್ತೆ, ಹುಷಾರಿಲ್ದಂಗೆ ಆಗುತ್ತೆ. ಸೊನಾಲಿ ಅವರೇ, ಲಕ್ಕಿ ಅವರೇನೋ ಆರ್ಡಿನರಿ ವ್ಯಕ್ತಿ ಅಲ್ಲ. ಅವ್ರು ಖಂಡಿತ ಮ್ಯಾಚಲ್ಲಿ ಗೆದ್ದೇ ಗೆಲ್ತಾರೆ, ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗೇ ಆಗ್ತಾರೆ. ಆಗ ಅವರು ಹೋಗಿ ಡೆಲ್ಲಿಯಲ್ಲಿ ಸೆಟ್ಲ್ ಆದ್ರೆ ನಿಮ್ ಕೈಗೆ ಸಿಗದೆ ಇದ್ರೆ ಏನ್ ಮಾಡ್ತೀರಾ? ಯಾಕೆ ಹೆದರಿಸ್ತಿದ್ದೀರಾ? ಏನ್ ಗೊತ್ತಾ, ನಮ್ ಲಕ್ಕಿ ಅವರು ಒಳ್ಳೆ ಹುಡುಗನೇ, ಆದ್ರೆ ರೊಮ್ಯಾಂಟಿಕ್ ಅಲ್ಲ. ಅವ್ರಿಗೆ ಕಬಡ್ಡಿ ಅಂದ್ರೆ ಪಂಚ ಪ್ರಾಣ. ನಿಮ್ಮನ್ ಲವ್ ಮಾಡ್ತೀನಿ ಅಂತ ಒಪ್ಕೊಂಡಿದಾರಲ್ಲ, ಅದೇ ಗ್ರೇಟ್ ವಿಷಯ ಗೊತ್ತಾ? ಈ ಮ್ಯಾಚ್ ಮುಗಿದ್ಮೇಲೆ ಮತ್ತೆ ಯಾವ್ದಾದ್ರು ಮ್ಯಾಚಿಗೆ ಸೆಲೆಕ್ಟ್ ಆದ್ರೆ ನಿಮ್ಮನ್ನ ಮರ್ತೇ ಬಿಡ್ತಾರೆ. ಇನ್ ಮದ್ವೆ ಆಗೋದಿಲ್ಲಿ? ನೋ, ಲಕ್ಕಿ ಆ ಥರ ಮಾಡಲ್ಲ. ಲಕ್ಕಿ ಅವರು ಕೈ ಕೊಡಲ್ಲ, ಆದ್ರೆ ಬೇಗ ಮದ್ವೆ ಆಗಲ್ಲ. ಈಗ ಕಬ್ನ ಕಾದಾಗ್ಲೇ ತಟ್ಬಿಡ್ಬೇಕು ಅಂತ ಹೇಳಲ್ವಾ, ಹಂಗೇನೆ ಬೇಗ ಮದ್ವೆ ಮಾಡ್ಕೊಳ್ಳಿ. ರಿಯಲಿ? ನೋಡಿ, ನಾನೀಗ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ತಾನೇ ಇಷ್ಟೆಲ್ಲ ಹೇಳ್ತಾ ಇರೋದು. ನನ್ನ ಗಂಡ ನಾನು ಹೇಳಿದ ಮಾತನ್ನೆಲ್ಲ ಕೇಳ್ತಾರೆ, ಲಕ್ಕಿ ಅವ್ರು ಕೇಳ್ತಾರಾ? ಇಲ್ಲ. ಅದಕ್ಕೆ ಲಕ್ಕಿ ಅವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳಿ. ತಾಳಿ ಕಟ್ಟಿಸ್ಕೊಂಡ ಮೇಲೇನೆ ಅವರು ಕಂಟ್ರೋಲಿಗೆ ಬರೋದು. ನೀವು ಹೇಳೋದು ಯೋಚನೆ ಮಾಡು ಮಾತೆ. ಇದು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಟೈಮ್ ಅಲ್ಲ ಸೊನಾಲಿ ಅವರೇ. ಲಕ್ಕಿ ಮನೆಯವರು ಒಂದ್ ವೇಳೆ ಲಕ್ಕಿಗೇನಾದ್ರೂ ಹುಡುಗಿ ನೋಡಿದ್ರೆ ಮೊದ್ಲೇ ಅಪ್ಪ ಅಮ್ಮನ ಮಾತು ಮೀರಲ್ಲ ಅವರು. ಅವ್ರೇನಾದ್ರೂ ಅವ್ರು ನೋಡಿದ ಹುಡುಗಿನ ಮದ್ವೆ ಮಾಡ್ಕೊಂಡ್ಬಿಟ್ರೆ ನೀವೇನ್ ಮಾಡ್ತೀರಾ? ಲಕ್ಕಿಗೆ ಬೇರೆ ಹುಡುಗಿ ನೋಡ್ತಾ ಇದ್ದಾರಾ? ನಾನು ಅವ್ರನ್ನ ಕೇಳ್ತೀನಿ. ಇದನ್ನೆಲ್ಲ ಕೇಳಬಾರ್ದು, ಮನ್ಸಲ್ಲೇ ಇಟ್ಕೊಂಡು ಯೋಚನೆ ಮಾಡ್ಬೇಕು. ಕಬಡ್ಡಿ ಮುಗಿದ್ಮೇಲೆ ಅವ್ರ ಮನೆಯವರೆಲ್ಲರೂ ಸುಮ್ಮನೆ ಇರ್ತಾರಾ? ಖಂಡಿತ ಬೇರೆ ಹುಡುಗಿ ನೋಡಿ ಮದ್ವೆ ಮಾಡೇ ಮಾಡ್ತಾರೆ. ಅದಕ್ಕೆ ನೀವು ಹೋಗಿ ಲಕ್ಕಿಯವ್ರ ಹತ್ರ ಮದ್ವೆ ವಿಷಯ ಮಾತಾಡಿ. ಐ ಟಾಕ್ ಟು ಹಿಮ್ ಅಬೌಟ್ ದಿಸ್. ಮಾತಾಡೋದ್ರಲ್ಲಿ ನೀವು ತುಂಬಾ ಸ್ಲೋ ಸೊನಾಲಿ ಅವರೇ. ನಾನು ಅವತ್ತೇ ನಿಮ್ಗೆ ಹೇಳ್ದೆ ಅಲ್ವಾ, ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗ್ದಾಗೆ ಮದ್ವೆ ಮಾಡ್ಕೊಳ್ಳಿ ಅಂತ. ಆಮೇಲೆ ಜೋರಾಗಿ ಮದ್ವೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ದೆ ತಾನೆ. ಎಲ್ಲಾ ಸಕ್ಸಸ್ಫುಲ್ ಲವ್ ಸ್ಟೋರಿಯಲ್ಲೂ ಹೀಗೆ ಆಗಿರೋದು. ಒಂದು ಸಲ ಮದ್ವೆ ಆದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ, ಮನೆಯವ್ರು ಕೂಡ ಒಪ್ಕೋತಾರೆ. ನೀವು ಹೇಳಿರೋದ್ರ ಬಗ್ಗೆ ನಾನು ಸೀರಿಯಸ್ ಆಗಿ ಯೋಚನೆ ಮಾಡ್ತೀನಿ. ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಸೊನಾಲಿ ಅವರೇ. ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡಿ, ಅದು ಲಕ್ಕಿ ಅವ್ರ ಮ್ಯಾಚ್ ಮುಗಿಯೋ ಅಷ್ಟರಲ್ಲಿ. ಅರ್ಥ ಆಯ್ತಾ? ಶ್ಯೂರ್. ನೋಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಆದಷ್ಟು ಬೇಗ ಲಕ್ಕಿ ಅವ್ರ ಹತ್ರ ಈ ವಿಷಯ ಮಾತಾಡಿ ಒಪ್ಸಿ. ನೀವು ಒಬ್ಬರೇ ಮಾತಾಡಿದ್ರೆ ಸಾಕಾಗಲ್ಲ, ನಿಮ್ಮ ಮಮ್ಮಿಗೂ ಹೇಳಿ ಈ ವಿಷಯನ ಮಾತಾಡೋದಿಕ್ಕೆ. ಆದಷ್ಟು ಬೇಗ ನೀವಿಬ್ರು ಸೇರಿ ನನಗೆ ಗುಡ್ ನ್ಯೂಸ್ ಕೊಡಬೇಕು, ಓಕೆನಾ? ಓಕೆ, ಟೇಕ್ ಕೇರ್. ಬಾಯ್. ಬಾಯ್. ನನ್ನ ಅನುಮಾನ ನಿಜ ಆಯ್ತು. ನಾನು ಕೊಟ್ಟಿರೋ ಪ್ಲಾನ್ ಸಕ್ಸಸ್ ಆದ್ರೆ ಎಲ್ಲ ನಾನು ಅನ್ಕೊಂಡ ಹಾಗೆ ಆಗತ್ತೆ. ಟೋಟಲಿ ಈ ಮನೆ ಬ್ಲಾಸ್ಟ್ ಆಗತ್ತೆ, ನನಗೆ ಒಂದೊಳ್ಳೆ ಪೋಸ್ಟ್ ಸಿಗತ್ತೆ.
ಇನ್ ಮುಂದೆ ಆ ಡುಮ್ಮಿ ಕತೆ ಅಷ್ಟೇ. ಏನೋ ಹೀಟ್ ಆದ್ರೆ ಪಿತ್ತ ಆಗುತ್ತಾ? ನನಗೆ ಹಂಗೆ ಅಮ್ಮ. ಏನಪ್ಪ ಈಚೆಗೆ ಒಂಥರ ವಿಚಿತ್ರವಾಗಿ ಆಡ್ತಿದ್ಯಾ ಕಣೆ ನೀನು. ಅಂದರೆ ಸರಿ ಬಾ, ತಲೆನೋವಿಗೆ ಮಾತ್ರೆ ಕೊಡ್ತೀನಿ. ಅಮ್ಮ ಏನು ಬೇಡ, ಇವಾಗಷ್ಟೇ ಮಾತ್ರೆ ತಗೊಂಡಿದ್ದೀನಿ, ಸರಿ ಹೋಗುತ್ತೆ. ಹೋಗ್ಲಿ, ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀನಿ, ಬಾಮ್ಮ. ಅಮ್ಮ ನಾನು ಅದನ್ನೂ ಕುಡಿಯೋ ಹಾಗಿಲ್ಲ. ಏನಾಗಿದೆ ನಿನಗೆ? ಹುಚ್ಚುಚ್ಚಾಗಿ ಆಡ್ತಿದೀಯಲ್ಲೇ. ಸರಿಯಾಗೇ ಇದ್ದೀನಮ್ಮ. ನೀನು ಸರಿಯಾಗಿದ್ಯಾ ಇಲ್ವೋ ಅನ್ನೋದನ್ನ ಬೇರೆಯವ್ರು ನೀನು ನೋಡಿ ಹೇಳಬೇಕು ಅಲ್ವೇ? ಮೊದಲಾದ್ರೆ ಎಷ್ಟು ಲವಲವಿಕೆಯಿಂದ ಎಲ್ಲ ಕಡೆ ಓಡಾಡ್ಕೊಂಡಿದ್ದೆ. ಇತ್ತೀಚೆಗೆ ಯಾಕೆ ಹೀಗಾಗಿದೆಯಾ ನೀನು? ಯಾಕೆ ಯಾವಾಗ ನೋಡಿದ್ರು ನಿದ್ದೆ ಮೂಡ್ನಲ್ಲಿರ್ತೀಯಾ? ಹೌದಮ್ಮ, ಬೆಳಗ್ಗೆ ಹೊತ್ತು ಯಾಕೋ ಎಷ್ಟು ನಿದ್ದೆ ಮಾಡಿದ್ರು ಇನ್ನೂ ಜಾಸ್ತಿ ನಿದ್ದೆ ಬರ್ತಿರುತ್ತೆ. ಥರ ಮಂಪರು ಏನೇನೋ ಆಗ್ತಿರತ್ತಮ್ಮ, ಹೇಳಕ್ಕೂ ಆಗಲ್ಲ. ನನಗೂ ಹೀಗೆ ಆಗ್ತಾ ಇತ್ತು. ಬೆಳಿಗ್ಗೆ ತಿಂಡಿ ತಿಂದ ಕೂಡಲೇ ಮಲಗ್ಬೇಡ ಅನಿಸ್ತಾ ಇತ್ತು. ಯಾವಾಗ ಹೇಳು? ಯಾವಾಗಮ್ಮ? ಲಕ್ಕಿ ಗರ್ಭಿಣಿಲಿ ಬೆಳಿಗ್ಗೆ ಎದ್ದು ಕೂಡಲೇ ನಿದ್ದೆ ಇಲ್ಲ ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತಾರಲ್ಲ ಹಾಗೆ. ಪ್ರೆಗ್ನೆನ್ಸಿಲಿ ಇದೆಲ್ಲ ಇರುತ್ತೆ ಅಲ್ವಾ? ಹೌದಾ? ಆಗೆಲ್ಲ ನಂಗೆ ಏನ್ ಅನ್ಸ್ತಿತ್ತು ಗೊತ್ತಾ? ಎಲ್ಲ ಕೆಲ್ಸನ ಬದಿಲಿಟ್ಬಿಟ್ಟು ಸುಮ್ಮನೆ ಹೋಗಿ ಮಲ್ಕೊಂಬೇಡ ಅಂತ. ಆದ್ರೆ ಆಗ ದೊಡ್ಡ ಮನೆ ಅಲ್ವಾ, ರೇವತಿ ಅಕ್ಕ ನಮ್ಮ ಅತ್ತೆ ಎಲ್ಲ ತುಂಬಾ ಸ್ಟ್ರಿಕ್ಟು. ನಂಗೆ ಏನ್ ಅನ್ಸ್ತಿತ್ತು ಗೊತ್ತಾ? ಏನ್ ಅನಿಸ್ತಿತ್ತು? ನನ್ನ ಸೊಸೆ ಗರ್ಭಿಣಿ ಆದಾಗ ನಾನು ಅವಳನ್ನ ಯಾವ ಕೆಲಸ ಮಾಡೋಕ್ಕೂ ಬಿಡಬಾರ್ದು, ರಾಣಿ ಥರ ನೋಡ್ಕೋಬೇಕು ಅಂತ ಅನ್ಸ್ತಾ ಇತ್ತು. ನಾನು ಅವತ್ತೇ ನಿಮ್ಗೆ ಹೇಳ್ದೆ ಅಲ್ವಾ, ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗ್ದಾಗೆ ಮದ್ವೆ ಮಾಡ್ಕೊಳ್ಳಿ ಅಂತ. ಆಮೇಲೆ ಜೋರಾಗಿ ಮದ್ವೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ದೆ ತಾನೆ. ಹೋಗಿ ಲಕ್ಕಿ ಅವ್ರ ಹತ್ರ ಮದ್ವೆ ವಿಷಯ ಮಾತಾಡಿ ಆದಷ್ಟು ಬೇಗ ಗುಡಿಸ್ಕೊಡಿ. ಅದು ಲಕ್ಕಿ ಅವ್ರ ಲ್ಯಾಶ್ ಮುಗಿಯೋ ಅಷ್ಟ್ರಲ್ಲಿ. ಓಹೋ, ಏನಿದು ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? 2 ದಿನದಿಂದ ಊಟ ನಿದ್ದೆ ಬಿಟ್ಟು ಮುಖ ಫುಲ್ ಬಾಡೋಗಿತ್ತು, ಈಗ ಇದ್ದಕ್ಕಿದ್ದಂಗೆ ಅರಳ್ಬಿಟ್ಟಿದೆ. ಲಕ್ಕಿ ಊಟ ಮಾಡಿಸಿದ್ರು ಅಂತನಾ? ಲಕ್ಕಿ ನಂಗೆ ಒಂದ್ಸಲ ಊಟ ಮಾಡಿಸಿದ್ದಕ್ಕೆ ನಂಗೆ ಇಷ್ಟು ಖುಷಿ ಆಗ್ತಿದೆ. ಅಂಥದ್ರಲ್ಲಿ ಅವ್ರ ಲೈಫ್ ಲಾಂಗ್ ನನ್ನ ಜೊತೆ ಇದ್ರೆ ನಾನು ಎಷ್ಟು ಖುಷಿಯಾಗಿರ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಖುಷಿನ ಉಳಿಸ್ಕೊಳ್ಳೋದು ನಿನ್ನ ಕೈಲಿದೆ. ನೀವಿಬ್ರು ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀರೋ ಈ ಖುಷಿ ಕೊನೆಯವರೆಗೂ ಹಾಗೇ ಇರುತ್ತೆ. ಆದರೆ ನಾನು ಹತ್ರ ಹೋದಷ್ಟು ಅವ್ರು ದೂರ ಹೋಗ್ತಾರೆ. ಅದಕ್ಕೆ ಅಲ್ವಾ ನಮ್ಗೆ ಇಷ್ಟ ಆಗಿರೋದು. ಈಗ ಲಕ್ಕಿ ಪ್ಲೇಸಲ್ಲಿ ಬೇರೆ ಯಾರೋ ಹುಡುಗರಿದ್ದಿದ್ರೆ ನೀನು ಈ ಥರ ಕ್ಲೋಸಾಗಿ ಮೂವ್ ಮಾಡೋದನ್ನ ಅವರು ಅಡ್ವಾಂಟೇಜ್ ತಗೊಂಡಿರೋರು. ಆದರೆ ಲಕ್ಕಿ ಹಾಗೆ ಮಾಡಿಲ್ಲ. ಅವನು ತುಂಬ ಒಳ್ಳೆ ಹುಡುಗ, ಸಂಸ್ಕಾರವಂತ. ಮುಂಚೆ ಆದರೆ ಓಕೆ ಅಮ್ಮ, ನಾವು ಆರ್ ಎಂಗೇಜ್ಡ್, ಕ್ಲೋಸ್ ಆಗಿರೋದ್ರಲ್ಲಿ ಏನು ತಪ್ಪು? ಈಗೇನು ಲಕ್ಕಿ ಯಾವಾಗಲೂ ನಿನ್ನ ಜೊತೆಲಿರ್ಬೇಕಾ? ಇರಬಾರ್ದ ಮತ್ತೆ? ನಾನು ಅವ್ರನ್ನ ಅಷ್ಟು ಇಷ್ಟಪಡ್ತೀನಿ. ನನಗೆ ಯಾಕೋ ಅವ್ರಿಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ ಅಂತ ಅನಿಸುತ್ತೆ. ಆ ಥರ ಏನೂ ಇಲ್ಲ. ಒಂದು ಈಗೇನೋ ಕಬಡ್ಡಿ ಅದು ಇದು ಅಂತ ಬ್ಯುಸಿ ಇರ್ತಾರೆ. ಒಂದ್ಸಲ ಸಂಸಾರದ ಕಡೆ ವಾಲಿದ್ರೆ ಆಮೇಲೆ ಯಾವಾಗಲೂ ನಿನ್ನ ಜೊತೆಲೇ ಇರ್ತಾರೆ. ಸಾರಿ ಗೀತಾ, ನಿನ್ನ ಹತ್ರ ಹೀಗೆಲ್ಲ ಮಾತಾಡಬಾರ್ದಾಗಿತ್ತಲ್ವಾ? ಎಷ್ಟೋ ಸಲ ಅನ್ಕೋತೀನಿ ಕಣೆ, ನಿನ್ನ ಹತ್ರ ಇಂಥ ಮಾತಿನ ಪ್ರಸ್ತಾಪ ಮಾಡಬಾರ್ದು ಅಂತ. ಏನೋ ಬಾಯ್ ತಪ್ಪು ಬಂದ್ಬಿಡುತ್ತೆ. ಹಂಗೇನಿಲ್ಲ ಅಮ್ಮ, ನನಗೇನು ಹರ್ಟ್ ಆಗಿಲ್ಲ. ಗೀತಾ, ನಿನಗೆ ಆಡ್ಕೊಂಡಂತೂ ಮಾತಾಡಲಿಲ್ಲ ನಾನು. ಏನೋ ಬಾಯ್ ತಪ್ಪು ಬಂದ್ಬಿಡ್ತು ಅಷ್ಟೇ. ಪರವಾಗಿಲ್ಲ ಅಮ್ಮ, ನೀವು ಆ ಥರ ಏನು ಅನ್ಕೋಬೇಡಿ. ಕಾಫಿ ಬೇಡ ಅಂದರೆ ಬೇಡ ಬಿಡು, ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಆಮೇಲೆ ಆರಾಮ್ ಅನಿಸುತ್ತೆ. ಬೆಳಗ್ಗೆ ಮತ್ತೆ ಮಲಗಲ್ಲ ಅಮ್ಮ. ಹೋಗ್ಲಿ ಬಿಡು, ನಿಂಗೆ ನಿದ್ದೆ ಮಾಡೋದ್ರಿಂದ ಆರಾಮ್ ಸಿಗುತ್ತೆ ಅನ್ನೋದಾದರೆ ನಿದ್ದೆ ಮಾಡು, ಕಾಫಿ ಕುಡಿಯೋದು ಬೇಡ. ರೆಸ್ಟ್ ತಗೋ. ಎಲ್ರಿಗೂ ವಿಷಯ ಹೇಳ್ದೆ ಮೋಸ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ಆದರೆ ಏನು ಮಾಡಲಿ, ಲಕ್ಕಿಯವ್ರಿಗೆ ವಿಷಯ ಗೊತ್ತಾಗ್ದೆ ಇವ್ರಿಗೂ ಹೇಳೋಕ್ಕಾಗಲ್ಲ. ಒಂದ್ಸತಿ ಲಕ್ಕಿಯವ್ರಿಗೆ ವಿಷಯ ಗೊತ್ತಾದರೆ ಇವ್ರಿಗೂ ಗೊತ್ತಾಗುತ್ತೆ, ಆಗ ಎಲ್ಲರೂ ಖುಷಿ ಪಡ್ತಾರೆ. ನಾನು ಇವಾಗ ಮಾಡ್ತಿರೋ ತಪ್ಪನ್ನು ಅವಾಗಲಾದರೂ ಕ್ಷಮಿಸ್ತಾರೇನೋ. ರೀಚ್ ಆದ ತಕ್ಷಣ ಒಂದು ಫೋನ್ ಮಾಡು ಅಂತ ಹೇಳಿದ್ದೀನಿ. ಏನಾಗಿದೆ ಅವನಿಗೆ? ಮನೆಯವ್ರ ಟೆನ್ಷನ್ನೇ ಅರ್ಥ ಆಗಲ್ಲ. ಏನು ಒಬ್ಬೊಬ್ಬರೇ ಮಾತಾಡ್ಕೋತಾ ಇದ್ದೀರಾ? ತುಂಬಾ ಟೆನ್ಷನ್ ಅಲ್ಲಿದ್ದೀರಾ? ಕಾಫಿ ಕುಡೀರಿ.
ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ನಿಮ್ಮ ಮನ್ಸೊಳಗೂ ಒಬ್ಬ ಸ್ನೇಹಿತ ಇರ್ತಾನೆ, ಅವನ ಜೊತೆನೂ ಅವಾಗ ಮಾತಾಡ್ತಾ ಇರಿ ಅಂತ. ಅದಕ್ಕೆ ಮಾತಾಡ್ತಾ ಇದ್ದೆ ಪಿಂಕಿ. ಅದೇ ವಿಷಯನ ಹೆಂಡತಿ ಜೊತೆ ಮಾತಾಡ್ಬೋದಲ್ವಾ? ಮಾತಾಡ್ಬೋದು, ಆದರೆ ಎಲ್ಲರ ಹೆಂಡ್ತಿನೂ ಫ್ರೆಂಡ್ ಥರ ಇರಲ್ವಲ್ಲ. ಪಿಂಕಿ, ಕಾಫಿ ಒಂಥರ ಚೆನ್ನಾಗಿದೆ. ಅಪರೂಪ ಕಾಫಿ ಕೊಟ್ಟಿದ್ಯಾ? ಅದು ನಾನು ಕೇಳೇ ಇಲ್ಲ. ಏನೋ ಸ್ಪೆಷಲ್ ಇದೆ ಅನಿಸುತ್ತೆ. ಹೆಂಡತಿ ಪ್ರೀತಿಗೆ ಗಂಡನಿಂದ ಸಿಗೋ ಮರ್ಯಾದೆ ಇಷ್ಟೇ. ಮುಂದಕ್ಕೆ ಕೇಳಿ. ಚಿಕ್ಕತ್ತೆ ಅಣ್ಣ ತಮ್ಮನಿಗೂ ಸರಿಯಾಗಿ ಬೈತಾ ಇದ್ರು. ಏನಂತೆ? ಲಕ್ಕಿ ಅವ್ರಿಗೆ ಹೇಳಿದ್ರಂತೆ, ಬೆಂಗಳೂರಿಗೆ ಹೋಗುವಾಗ ನೀನ್ ಒಬ್ನೇ ಹೋಗ್ಬೇಡ, ಜೊತೆಲಿ ದತ್ತನ್ನು ಕರ್ಕೊಂಡು ಹೋಗು ಅಂತ. ನಿಮ್ಗೂ ಹೇಳಿದ್ರಂತೆ ಜೊತೆಲಿ ಹೋಗು ಅಂತ. ಅಂದರೆ ತಾವು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಸೇರಿಸಿರ್ತೀರಾ? ಅಂದ್ರೆ ಅಂದರೆ ಕೆಲವರು ಚಿಕ್ಕ ವಿಷಯನ ದೊಡ್ಡದು ಮಾಡೋದಕ್ಕೆ ಉಪ್ಪು ಖಾರ ಸೇರಿಸ್ತಾರೆ, ಇನ್ನು ಕೆಲವೊಬ್ಬರು ಹುಳಿ ಹಿಂಡ್ತಾರೆ. ಅದನ್ನ ಈ ಟೈಪಲ್ಲಿ ಹೇಳ್ತೀವಿ ಅಷ್ಟೇ. ನಿಮ್ ವ್ಯಂಗ್ಯವಾಗಿ ಮಾತಾಡೋದು ನನ್ಗೆ ಅರ್ಥ ಆಗತ್ತೆ. ನೀನು ಕಾಫಿ ತೊಗೊಂಡು ಬಂದಾಗಲೇ ನಂಗೆ ಅರ್ಥ ಆಯಿತು, ಅವ್ನು ಬೆಂಗಳೂರಿಗೆ ಹೊರಟಾಯ್ತು. ಕೇರ್ಫುಲ್ ಆಗಿರು ಅಂತಲೂ ಹೇಳಿದ್ದೀನಿ. ಬೇರೆ ಏನಾದ್ರು ಇದೆಯಾ? ಬೆಂಗಳೂರಿಂದ ಬಂದು ಇನ್ನೂ 2 ದಿನ ಆಗಿಲ್ಲ, ಮತ್ತೆ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ. ಅರ್ಜೆಂಟ್ ಕೆಲಸ ಏನಿತ್ತು? ನೀನು ನನ್ನನ್ನು ಪ್ರಶ್ನೆ ಮಾಡಿದಾಗೆ ನನ್ನ ತಮ್ಮನ ವಿಷಯನ ಪ್ರಶ್ನೆ ಮಾಡಬೇಡ. ನನ್ನ ಮೇಲೆ ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಾ? ನಿಮ್ಮ ತಮ್ಮನ ಮೇಲೆ ನಿಮ್ಗೆ ಹೇಗೆ ಪ್ರೀತಿ ಕಾಳಜಿ ಇದೆಯೋ ಅದೇ ಥರ ನನಗೂ ಅವ್ರ ಮೇಲೆ ಕಾಳಜಿ ಇದೆ. ವಾವ್, ತುಂಬ ಅದ್ಭುತವಾಗಿ ಮಾತಾಡಿದೆ. ಯಜಮಾನ್ರೆ, ಈಗ ವಿಷಯಕ್ಕೆ ಬರ್ತೀನಿ, ಕೇಳಿ. ಯಜಮಾನ್ರೇನಾ? ಏನೋ ಒಂಥರ ಹೊಸ್ತಾಗಿದೆಯಲ್ಲ. ನೀವು ನನ್ನ ಪ್ರೀತಿ ಗಂಡ ಅಲ್ವಾ, ಅದಕ್ಕೆ ಪ್ರೀತಿಯಿಂದ ಯಜಮಾನ್ರೆ ಅಂದೆ. ಓ ರಿಯಲಿ? ಎಸ್. ಸುಮ್ಮನೆ ಕೇಳ್ತೀನಿ, ಹೆಂಡತಿ ಹತ್ರನಾದ್ರೂ ಸತ್ಯ ಹೇಳಿ. ಲಕ್ಕಿ ಅವ್ರು ಬೆಂಗಳೂರಿಗೆ ಯಾಕೆ ಹೋಗಿದ್ದು? ಅವ್ನ ಫ್ರೆಂಡಿಗೆ ಹುಷಾರಿಲ್ಲ ಅಂತ ನೋಡಕ್ ಹೋಗಿದ್ದಾನೆ. ಹೆಂಡತಿ ಹತ್ರನೇ ಸುಳ್ಳು. ಆ ಫ್ರೆಂಡು ಖ್ಯಾತ ನಟಿ ಸೊನಾಲಿ ಸರ್. ಏನಪ್ಪ ಲಕ್ಕಿ, ನೀವು ಈ ಮನೆ ಅಳಿಯ, ಅತ್ತೆ ಮನೆಗೆ ಬಂದಾಗ ಖುಷಿಯಾಗಿರ್ಬೇಕು. ಅದನ್ನ ಬಿಟ್ಟು ಈ ಥರ ಡಲ್ ಆಗಿದ್ರೆ ನಮ್ಮ ಒಂದಿಗೂ ಬೇಜಾರಾಗುತ್ತೆ. ಆ ಕಿಡ್ನಾಪ್ ಸೀನ್ ಆದಾಗಿಂದ ಮನೇಲಿ ತುಂಬ ಟೆನ್ಷನ್ ತಗೋತಾರೆ. ನಾವು ಬೆಂಗಳೂರು ಬಂದರೆ ಭಯ ಅವರಿಗೆ. ನೀವು ಯಾಕೆ ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ? ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡಲಿ? ಕಂಪ್ಲೇಂಟ್ ಕೊಟ್ಟರೆ ಏನೇನೋ ನ್ಯೂಸ್ ಆಗುತ್ತೆ, ಇಲ್ಲಿ ಬಂದಿರೋ ವಿಚಾರ ಗೊತ್ತಾಗುತ್ತೆ. ಅದಕ್ಕೆ ಸುಮ್ಮನಿದ್ದೀನಿ. ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಲಕ್ಕಿ. ಯಾವಾಗಲೂ ನಗ್ನಗ್ತಾ ಇರೋಕ್ಕೆ ನಾನೇನು ಕಾಮಿಡಿ ಪೀಸಾ? ನಾನು ಕಬಡ್ಡಿ ಪ್ಲೇಯರ್, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ನೀನು ಆಟದ ಜೊತೆಲಿ ಸಂಸಾರನ ನೆನ್ಪಿಟ್ಕೋಬೇಕಪ್ಪ. ನಿನ್ನನ್ನು ನಂಬ್ಕೊಂಡಿರೋ ಸೊನಾಲಿ ಇದ್ದಾಳೆ. ಅದಕ್ಕೆ ಜ್ವರ ಬಂದರೂ ಸುಸ್ತಾದರೂ ಇಲ್ಲಿ ಬಂದಿದ್ದೀನಿ. ನಾನು ರೆಸ್ಟ್ ತಗೋಬೇಕು, ನಾನು ಮನೆಗೆ ಹೋಗಬೇಕು. ನೀವೆಲ್ಲ ರೆಸ್ಟ್ ಮಾಡ್ಬೋದಲ್ವಾ? ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ನಾನು ಹೇಳ್ತಾ ಇರೋದು ಮನೆಯವರು ಟೆನ್ಷನ್ ಆಗಿದ್ದಾರೆ ಅಂತ. ಇಲ್ಲೇ ಇದ್ರೆ ಪದೇ ಫೋನ್ ಮಾಡ್ತಾರೆ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವು ಇಲ್ಲಿರೋದು ಬೇಡ, ನಿಮ್ಮ ಮನೇಲಿರೋದು ಬೇಡ. 2 ದಿನ ಫಾರಿನ್ ಟ್ರಿಪ್ ಹೋದ್ರೆ ಹೇಗೆ? ಅಲ್ಲಿಗೆ ಯಾಕೆ? ಹನಿಮೂನ್ಗೆ. ಹನಿಮೂನಾ? ಇಷ್ಟೆಲ್ಲ ಆದಮೇಲೆ ನೀವು ಹೊರಗಡೆ ಹೋಗೋದ್ರಿಂದ ನಿಮ್ಮ ಮೈಂಡು ಫ್ರೆಶ್ ಆಗುತ್ತೆ, ನಮ್ಮ ಒಂದಿಗೂ ಖುಷಿ ಆಗುತ್ತೆ. ಯಾಕೆ ಈ ಥರ ಮಾತಾಡ್ತಿದ್ದೀರಾ ಆಂಟಿ? ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಸಿಚುವೇಶನಲ್ಲಿ ಇದೆಲ್ಲ ಬೇಕಾ? ಈಸ್ ರೈಟ್ ಮಾ. ಈ ಸಿಚುವೇಶನಲ್ಲಿ ಬೇಕಾ ಇದೆಲ್ಲ? ಸುಮ್ಮನೆ ಕೋವಿಡ್ ಚೆಕಪ್, ಕ್ವಾರಂಟೈನ್ ತುಂಬ ಇಶ್ಯೂಸ್ ಆಗುತ್ತೆ. ನಾವಿಲ್ಲೇ ಎಲ್ಲಾದರೂ ಹೋಗಿ ಬರ್ತೀವಿ. ಒಂದು, ನೀನು ಫೇಮಸ್ ಹೀರೋಯಿನ್, ನೀನು ಎಲ್ಲೇ ಹೋದ್ರೂ ಜನ ನಿನ್ನನ್ನು ಗುರ್ತಿಸ್ತಾರೆ. ಆಮೇಲೆ ನೀವಿಬ್ರು ಎಂಗೇಜ್ಮೆಂಟ್ ಆಗಿರೋ ವಿಷಯ ಹೊರಗಡೆ ಬರುತ್ತೆ, ಹಾಗಾಗಬಾರ್ದು ಅಲ್ವಾ? ಓಕೆ, ಯು ಟೆಲ್, ಎಲ್ಲಿ ಹೋಗೋಣ? ಮುಂದಿನ ವಾರ ನನಗೆ ಮ್ಯಾಚ್ ಇದೆ, ನಾನು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಗೆ ಗೊತ್ತಲ್ವಾ? ಸರಿ, ನೀವೇ ಏನಾದರೂ ಡಿಸೈಡ್ ಮಾಡಿಕೊಡಿ. ಇಲ್ಲ, ನೀನು ಯಾವಾಗಲೂ ಸೊನಾಲಿ ಬಗ್ಗೆನೇ ಕನ್ವರ್ಸ್ತಾ ಇರ್ತೀಯ. ಚುಚ್ಚಾಗಿ ಏನೇನು ಮಾತಾಬೇಡ, ಹೋಗು. ಏನಾದ್ರು ಕೆಲಸ ನೋಡು, ಹೋಗು. ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತೆ ಅಲ್ವಾ? ನಾನು ಈ ಮನೆ ಸೊಸೆ, ಈ ಮನೆಯಲ್ಲಿ ಏನೇನು ನಡೆಯುತ್ತೆ ಅಂತ ನನಗೆಲ್ಲ ಗೊತ್ತಾಗುತ್ತೆ. ಅವ್ರು ನೋಡಕ್ ಹೋಗಿರೋದು ಸೊನಾಲಿ ಅವ್ರನ್ನ ತಾನೆ. ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನು ಅವ್ರಿಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋಗಿದ್ದು ಸೊನಾಲಿನ ಮೀಟ್ ಮಾಡೋದಕ್ಕೆ ತಾನೆ.
ಲಕ್ಕಿ ಸೊನಾಲಿ ಮನೆಯಿಂದ ಬರಬೇಕಾದ್ರೆ ಕಿಡ್ನಾಪ್ ಆಗಿರೋದು. ಐ ಆಮ್ ಕರೆಕ್ಟ್. ವಾವ್ ಪಿಂಕಿ, ನೀನು ಒಳ್ಳೆ ಡಿಟೆಕ್ಟಿವ್ ಆಗ್ಬೋದಿತ್ತು. ಇಷ್ಟೆಲ್ಲ ಗೊತ್ತಿರೋ ನಿನಗೆ ಕಿಡ್ನಾಪ್ ಮಾಡೋದು ಯಾರು ಅಂತಲೂ ಗೊತ್ತಿರ್ಬೋದಲ್ವಾ? ಅದನ್ನು ಹೇಳ್ಬಿಡು, ಅವ್ನ ಲೈಫ್ ಆದರೂ ಸೇಫ್ ಆಗುತ್ತೆ. ಅದನ್ನು ನಾನೇ ಮಾಡಿಬಿಟ್ರೆ ನಿಮಗೇನು ಕೆಲಸ ಇರುತ್ತೆ? ಲಕ್ಕಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದು ಯಾರು ಅನ್ನೋದನ್ನ ನೀವು ಕಂಡುಹಿಡೀರಿ. ನೀವು ನಂಬಲ್ಲ, ಆದರೂ ನಾನು ಸತ್ಯನೇ ಹೇಳ್ತೀನಿ. ಲಕ್ಕಿ ಅವ್ರೀಗ ಸೊನಾಲಿ ಮನೇಲಿದ್ದಾರೆ ತಾನೆ? ನೋಡು ಪಿಂಕಿ, ನನ್ನ ಮಾತನ್ನು ಕೇಳಿ. ನೀವು ತಗೋಬೇಕಾಗಿರೋ ಜವಾಬ್ದಾರಿನ ನಾನು ತಗೋತಾ ಇದ್ದೀನಿ. ಮೊನ್ನೆ ಲಕ್ಕಿ ಅವರು ಸೊನಾಲಿ ಮನೆಗೆ ಹೋದಾಗ ಕಿಡ್ನಾಪ್ ಆಗಿತ್ತು. ಇವತ್ತು ಹಾಗೆ ಆಗಬಾರ್ದಲ್ವಾ? ಅವರು ಬೆಂಗಳೂರಿಗೆ ಒಬ್ಬರೇ ಹೋಗಿದ್ದಾರೆ. ಅದಕ್ಕೆ ನೀವು ಫೋನ್ ಮಾಡಿ ಅಲರ್ಟ್ ಆಗಿರೋದಕ್ಕೆ ಹೇಳಿ. ನಿಮಗೆ ಅನ್ನಿಸ್ಬೋದು ನನ್ನ ತಮ್ಮನ ವಿಚಾರ ಇವಳಿಗೆ ಯಾಕೆ ಅಂತ. ನನ್ನ ಪ್ರೀತಿ ಗಂಡನ ತಮ್ಮ ತಾನೇ ಅವರು. ಅವ್ರಿಗೇನಾದರೂ ಆದರೆ ನೀವು ತುಂಬ ಟೆನ್ಷನ್ ಮಾಡ್ಕೋತೀರ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ? ನಾನು ಇದನ್ನೆಲ್ಲ ಹೇಳಿದೆ ಅಂತ ಲಕ್ಕಿಯವ್ರ ಹತ್ರ ಹೇಳಬೇಡಿ. ಇವಾಗ ಬೇಜಾರಾಗುವಂಥದ್ದು ಏನಾಯಿತು? ಯು ಡೋಂಟ್ ಲವ್ ಮೀ ಅಟ್ ಆಲ್. ಎಂಗೇಜ್ಮೆಂಟ್ ಆದಮೇಲೆ ನೀವು ಸರಿ ಹೋಗ್ತೀರಾ, ನನ್ನ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಮೊದಲಿದ್ದ ಪ್ರೀತಿನೂ ಇವಾಗಿಲ್ಲ. ಸೊನಾಲಿ ಅವರೇ, ಎಂಗೇಜ್ಮೆಂಟು ಹೇಳ್ದೆ ಕೇಳ್ದೆ ಮಾಡ್ಕೊಂಡಿರೋದು. ನಿಮ್ಗದು ಬರೀ ಎಂಗೇಜ್ಮೆಂಟ್ ಇರ್ಬೋದು, ಆದರೆ ನನಗೆ ಅದು ಮದುವೆ ಥರ. ನೀವು ಹೀಗೆ ನಾ ಬಿಹೇವ್ ಮಾಡೋದು ನನ್ನ ಜೊತೆ? ನನಗೆ ಆಸೆಗಳಿರಲ್ವಾ? ಆಸೆ ಬೆಟ್ಟದಷ್ಟು ಇರುತ್ತೆ. ಯಾವ್ದು ಪಾಸಿಬಲ್ ಇದೆಯೋ ಅದನ್ನ ಯೋಚನೆ ಮಾಡ್ಕೊಂಡು ಮಾತಾಡಿದ್ರೆ ಪೀಸ್ಫುಲ್ ಆಗಿರುತ್ತೆ. ನೀವು ಊರಲ್ಲಿರ್ತೀರಾ, ನಾನು ಇಲ್ಲಿರ್ತೀನಿ. ನನಗೆ ಹೇಗೆ ನೆಮ್ಮದಿ ಇರುತ್ತೆ ಹೇಳಿ? ಅಲ್ಲಿ ನಿಮ್ಗೆ ಎಲ್ಲರೂ ಇದ್ದಾರೆ, ಬಟ್ ಫಾರ್ ಮೀ ಯು ಆರ್ ದ ವರ್ಲ್ಡ್. ಸಿ, ಕಬಡ್ಡಿ ಈಸ್ ಮೈ ಲೈಫ್, ಮೈ ಗೋಲ್. ತುಂಬ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗಬೇಕು. ಇದನ್ನು ನಾನು ಪದೇ ಪದೇ ಹೇಳೋಕ್ಕಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದೆ, ನಾನು ಕಬಡ್ಡಿ ಟೀಮ್ ಕ್ಯಾಪ್ಟನ್. ನನಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಐ ಹ್ಯಾವ್ ಟು ಸ್ಟೇ ಫೋಕಸ್ಡ್. ಈ ಮ್ಯಾಚ್ ಗೆದ್ದರೆ ನಾನು ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗ್ತೀನಿ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? ನಾವು ಕಬಡ್ಡಿ ಈಸ್ ಮೈ ಪ್ರಯಾರಿಟಿ. ಲೆಟ್ ಮೀ ಫಾಲೋ ಮೈ ಡ್ರೀಮ್ಸ್. Let me achieve what I want to do. Let me fulfill my family's desires. Let me show the world what I can do and what I deserve. I hope you understand. League final match ಆಗೋವರೆಗೂ ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡಬೇಡಿ ಆ್ಯಂಡ್ ಇಂಥ ವಿಷಯಗಳನ್ನ ತರಬೇಡಿ. ಓಕೆ? ಓಕೆ. ಥ್ಯಾಂಕ್ ಯು. ಫಸ್ಟ್ ನೈಟಾ? ತಲೆ ಕೆಟ್ಟಿದ್ದೀನೋ ಅವ್ರಿಗೆ? ತಲೆ ಕೆಡ್ತಾ ಇರೋದು ನನಗೆ. ಮ್ಯಾಚ್ ಆಡ್ತೀನೋ ಇಲ್ಲೋ ಅಂತ ಡೌಟ್ ಆಗಿದೆ. ಏನೋ ಇದು? ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೋತೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕೋ ಓವರ್ ಆಯ್ತು ಕಣ. ಓವರ್ ಅಲ್ಲ ಗುರು, ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ಳು ಯಾಕಾದ್ರೂ ನನ್ನ ಲೈಫಲ್ಲಿ ಬಂದ್ಲು. ಅವ್ನು ಯಾವನೋ ಧೀರಜ್ ಕಿರಿಕ್ ಮಾಡಕ್ಕೆ ಬಂದಾಗ ಬಾಯ ಮುಚ್ಕೊಂಡು ಸುಮ್ಮನೆ ಇರಬೇಕಿತ್ತು. ಅವ್ನು ಹೆಲ್ಪ್ ಮಾಡೋಕೆ ಹೋಗಿ ನಾನೇ ಹೆಲ್ಪ್ಲೆಸ್ ಆಗಿದ್ದೀನಿ. ನೋಡೋದಕ್ಕೆ ನಾನು ನಿಮ್ಮ ಅಣ್ಣ ಆಗಿ ಹೇಳ್ತೀನಿ, ತುಂಬ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ನಿನಗೆ ಮದುವೆ ಆಗಿರೋ ವಿಷಯನ ಅವ್ರಿಗೆ ಹೇಳ್ಬಿಡು. ಏನೋ ನೀನು ಗೊತ್ತಿದ್ದು ಅದೇ ಹೇಳ್ತೀಯಲ್ಲ. ನಾನು ಮದುವೆ ಆಗಿರೋ ವಿಚಾರ ಹೇಳಿದ್ರೆ ಸೊನಾಲಿ ಹಾಸ್ಪಿಟಲ್ ಸೇರ್ಕೋತಾಳೆ. ಫಸ್ಟ್ ಆಫ್ ಆಲ್ ದೊಡ್ಡ ಹೀರೋಯಿನ್ ಅವಳು. ಏನಾದರೂ ಮೀಡಿಯಾ ಮುಂದೆ ಬರುತ್ತೆ, ಲಾಸ್ಟ್ಗೆ ಎಫೆಕ್ಟ್ ಆಗೋದು ನನಗೆ. ಹೌದು ಕಣ, ಅದೊಂಥರ ಭಯಂಕರವಾದ ವಿಷಯ. ಅದಕ್ಕೆ ಕಣ ನಾನು ಮದುವೆ ಆಗಿರೋ ವಿಷಯನ ಹೇಳೋದಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇರೋದು. ನೀನು ಪೋಸ್ಟ್ಪೋನ್ ಮಾಡಿದಷ್ಟು ಜಾಸ್ತಿ ಆಗುತ್ತೆ ಕಣ. ಮೊದಲು ನಿನ್ನನ್ನು ಇಷ್ಟಪಟ್ಟರು, ಆಮೇಲೆ ನಿನ್ನ ನೋಡೋಕ್ಕೆ ಮನೆಗೆ ಬಂದರು. ಇವಾಗ ನೋಡಿದ್ರೆ ಎಂಗೇಜ್ಮೆಂಟ್ ಮಾಡಿಸಿ ಮದುವೆನೇ ಆಗೋಗಿದೆ ಅಂತ ಅನ್ಕೋತಿದ್ದಾರೆ. ಅದು ಹಾಳಾಗೋಗ್ಲಿ ಬಿಡು, ಫಸ್ಟ್ ನೈಟ್ಗೂ ರೆಡಿ ಮಾಡ್ಕೋತಿದ್ದಾರಲ್ಲ. ಸರಿನಪ್ಪ, ಇದನ್ನ ಹೀಗೆ ಒಂದು 2-3 ದಿನ ಮ್ಯಾನೇಜ್ ಮಾಡು, ಆಮೇಲೆ ಏನಾದರೂ ಯೋಚನೆ ಮಾಡೋಣ. ಒಂದು ಕೆಲಸ ಮಾಡಲಾ? ನನ್ನ ಕರಿಯರ್ ಹಾಳಾದ್ರೂ ಪರವಾಗಿಲ್ಲ, ಸತ್ಯ ಹೇಳ್ಬಿಡ್ತೀನಿ.
ನನಗೆ ಮದುವೆ ಆಗಿದೆ ಅಂತ. ಅಲ್ವೋ ಅದರಿಂದ ಏನೋ ಸಾಧನೆ ಮಾಡ್ದಂಗೆ ಆಗುತ್ತೆ. ನೀ ಸತ್ಯ ಹೇಳ್ಬಿಟ್ರೆ ಸೊನಾಲಿ ಸುಮ್ಮನೆ ಬಿಟ್ಬಿಡ್ತಾರಾ? ಮೊದಲೇ ಅವ್ರಿಗೇನೋ ಸಮಸ್ಯೆ ಬೇರೆ ಇದೆ. ಆಮೇಲೆ ನೀನು ವಿಷಯ ಹೇಳಿದ್ರೆ ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಅವಾಗ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ, ಗೀತವ್ರಿಗೂ ಗೊತ್ತಾಗುತ್ತೆ. ನನಗೆ ಫೋರ್ಸ್ ಮಾಡಿಸಿ ಎಂಗೇಜ್ಮೆಂಟ್ ಮಾಡಿಸಿದ್ರು. ನಿಜ ಹೇಳಿದ್ದಿದ್ರೆ ನನ್ನ ಕರಿಯರೇ ಹಾಳಾಗ್ತಾ ಇತ್ತು. ಅದಕ್ಕೆ ಕನ್ವಿನ್ಸ್ ಆದೆ. ಇರೋ ವಿಷಯನೆಲ್ಲ ಗೀತಂಗೆ ಹೇಳ್ಬಿಡ್ತೀನಿ, ಅವಳು ಅರ್ಥ ಮಾಡ್ಕೋತಾಳೆ. ಇಲ್ಲಾಂದರೆ ಎಲ್ಲರ ದೃಷ್ಟಿಲಿ ಕೆಟ್ಟೋನಾಗ್ಬಿಡ್ತೀನಿ. ನೀನು ಏನೇನೋ ಮಾತಾಡಬೇಡ ಕಣೋ. ನೋಡು, ಫೈನಲ್ ಮ್ಯಾಚ್ ಮುಗಿಯೋರು ಸುಮ್ಮನೆ ಇದ್ಬಿಡು, ರಿಸ್ಕ್ ತಗೋಬೇಡ. ಅಲ್ಲಿವರೆಗೂ ಸೊನಾಲಿ ಗೀತನ ಹೆಂಗೋ ಹ್ಯಾಂಡಲ್ ಮಾಡೋದು? ಅದ್ರ ಜೊತೆಗೆ ಪಿಂಕಿನೂ ಸೇರ್ಕೊಂಡಿದ್ದಾಳೆ.